ನಮಸ್ತೆ ಎಲ್ರಿಗೂ ಯಕ್ಷಗೀತಾ ಲಾಗ್ಗೆ ಸ್ವಾಗತ. ನಾನಿವತ್ತು ಸಂಜೆ 8:30 ಆಗಿತ್ತು. ಊಟ ಎಲ್ಲ ಮುಗಿಸಿ ಡಿಂಪಿನ ಹೊರಗಡೆ ನಿಲ್ಸ್ಕೊಂಡು ನಿಂತಿದ್ದೀನಿ. ಒಳಗಡೆನೇ ಇದ್ದರೆ ಅವಳಿಗೂ ಬೇಜಾರಾಗುತ್ತೆ ಅಲ್ವಾ, ಹಾಗಾಗಿ ಹೊರಗಡೆ ನಿಲ್ಸ್ಕೊಂಡು ನಿಂತಿದ್ದೀನಿ. ಹೋಗೋ ಬರೋ ವೆಹಿಕಲ್ ಎಲ್ಲ ನೋಡ್ತಾ ಇದ್ದಾಳೆ. ಅದು ಅಲ್ಲದೆ ಅವಳಿಗೆ ತುಂಬ ಭಯ, ಅವಳಿಗೆ ಗೇಟಿಂದ ಕೆಳಗಡೆ ಬಿದ್ದುಬಿಡ್ತೀನೇನೋ ಅಂದ್ಬಿಟ್ಟು ಹೆದರ್ಕೋತಾ ಇದ್ದಾಳೆ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ನ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಹಾಗೆಯೇ ಸ್ವೀಟ್ ಸಹ ತೊಗೊಬಂದಿದ್ದೆ. ನನಗೆ ತುಂಬಾ ಇಷ್ಟ ಸ್ವೀಟ್ ಅಂದರೆ ಜಾಸ್ತಿ ತಿನ್ನಲ್ಲ, ಎಷ್ಟು ಬೇಕು ಅಷ್ಟೇ ತಿನ್ನೋದು. ಅದು ಅಲ್ಲದೆ ನಾನು ಜಾಸ್ತಿ ತರೋದು ಇಲ್ಲ, ಎಷ್ಟು ತಿಂತೀನಿ ಅಷ್ಟೇ ತಗೊಬರೋದು. ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡಿದ್ದೀನಿ, ಚಿಕನ್ ರೆಸಿಪಿ. ಮಸಾಲೆ ರುಬ್ಬಷ್ಟು ಏನಿರೋದಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು, ಎಲ್ಲ ಕಟ್ ಮಾಡಿ ಹಾಕಿ ಮಾಡೋ ಅಂಥದ್ದು ಮಾಡ್ತಾಯಿದ್ದೀನಿ. ನಾನು ಅರ್ಧ kg ಚಿಕನ್ನ ತರಿಸಿದ್ದೀನಿ. ನಾನಿವಾಗ ಚಿಕನ್ನ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, ಅರ್ಧ ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲ ಪೌಡರು ಮತ್ತು ಚಿಲ್ಲಿ ಪೌಡರು ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿ ನಾನು ಚಿಕನ್ಗೆ ಮಿಕ್ಸ್ ಮಾಡ್ತೀನಿ. ಯಾವುದೇ ಒಗ್ಗರಣೆ ಕೊಡಲ್ಲ. ಫುಲ್ ಎಲ್ಲ ನಾನು ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ಚಿಕನ್ನಿಗೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತೀನಿ. ಸ್ಪೂನ್ನಲ್ಲಿ ಸರಿಯಾಗಿ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಕೈನಲ್ಲೇ ಮಿಕ್ಸ್ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಸ್ಟವ್ ಹಚ್ಚಿ ಇಡ್ತೀನಿ. ಯಾವುದೇ ಒಗ್ಗರಣೆ ಕೊಟ್ಟಿಲ್ಲ. ಇವಾಗ ಸ್ಟವ್ನ ಸಿಮ್ಮಲ್ಲಿಟ್ಟು ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೋಬೇಕು. ಅಂದರೆ ನೀರು ಹಾಕೋಷ್ಟು ಇರೋದಿಲ್ಲ, ಇದಕ್ಕೆ ನೀರು ಹಾಕಿಲ್ಲ ನಾನು. ನೀರು ಬಿಡುತ್ತಲ್ಲ ಅದರಲ್ಲೇ ಚಿಕನ್ ಬೇಯ್ಕೊಳ್ಳುತ್ತೆ. ಒಂದು 10-15 ನಿಮಿಷ ಟೈಮ್ ಸಾಕು. ಇವಾಗ ನೋಡಿ ಆಗಿದೆ. ನೀರೇನಾದರೂ ಡ್ರೈ ಆಗಿ ಚಿಕನ್ ಇನ್ನೂ ಬೆಂದಿಲ್ಲ ಅಂದಾಗ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇವಾಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಸೂಪರಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ರಂಗೋಲಿ ಸ್ಟಿಕ್ಕರ್ನ ತಂದಿದ್ದೆ, ಅದನ್ನು ಇವಾಗ ಅಂಟಿಸ್ತಾ ಇದ್ದೀನಿ. ದೇವ್ರ ಮನೆ ಬಾಗ್ಲ ಹತ್ರ ಅಂಟಿಸ್ತಾ ಇದ್ದೀನಿ. ಅಂದರೆ ರಂಗೋಲಿ ಬಿಟ್ಟರೆ ಹೋಗ್ಬಿಡುತ್ತೆ, ಹಾಗಾಗಿ ಈ ಥರ ಅಂಟಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಲುಕ್ಕಾಗೂ ಕಾಣಿಸುತ್ತೆ ಅಂತ ಹೇಳಿ ಅಂಟಿಸ್ತಾ ಇದ್ದೀನಿ. ಮತ್ತು ಹೊರಗಡೆ ಬಾಗ್ಲ ಹತ್ರನೂ ಸಹ ಅಂಟಿಸಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಯಾವಾಗಲೂ ರಂಗೋಲಿ ಬಿಡಿಸ್ದಂಗೆ ಇರೋಕ್ಕಾಗಲ್ಲ ಅಲ್ವಾ, ಒಂದೊಂದು ಸಲ ಬಿಡ್ಸೋಕ್ಕಾಗದೇ ಇರಬೇಕಾದ್ರೆ ಹೊಸ್ಲ ಹತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಂಟಿಸಿರೋದು ನಾನು.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ.